ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ಗುಡ್ ನ್ಯೂಸನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನನಗಂತೂ ತುಂಬ ಖುಷಿಯಾಗಿದೆ. ಏನ ಗುಡ್ ನ್ಯೂಸ್ ಅಂತ ವಿಷಯವನ್ನು ಡ್ರ್ಯಾಗ್ ಮಾಡದೆ ಟಾಪಿಕ್ಗೆ ಬಂದುಬಿಡ್ತೀನಿ. ಎಸ್, ನೋಡಿ, ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ನನಗೆ ಇವತ್ತು ರಿಸೀವ್ ಆಯಿತು. ಇವತ್ತು ಮಧ್ಯಾಹ್ನನೇ ಸಿಕ್ಬಿಡ್ತು. ನನಗೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಯಿತು. ಅಂದರೆ ಇವಾಗ ರಾತ್ರಿ ಕೂತ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಸಂತೋಷದ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಆವಾಗಿಂದನೇ ಕಾಯ್ತಾ ಇದ್ದೀನಿ. ಅಂದರೆ ಈ ಪಿನ್ ಬಂದಾಗಿಂದನೇ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಟೈಮ್ ಸಿಕ್ಕಿರಲಿಲ್ಲ. ಏನಕ್ಕೆ ಅಂದರೆ ಈ ಒಂದು ಸಂತೋಷದ ಹಿಂದೆ ನಿಮ್ಮ ಪ್ರೀತಿ ಸಪೋರ್ಟು ತುಂಬಾ ಇದೆ. ಆದ್ರಿಂದನೇ ನಾನು ಇದನ್ನೊಂದನ್ನು ರಿಸೀವ್ ಮಾಡೋದಕ್ಕೆ ಸಾಧ್ಯ ಆಯಿತು. ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಎಲ್ಲ ಯೂಟ್ಯೂಬರ್ಸ್ಗೆ ದೊಡ್ಡ ಕನಸಾಗಿರುತ್ತೆ. ಹಾಗೆ ನನಗೂ ಕೂಡ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಯಾವಾಗ ನನ್ನ ಕೈ ಸೇರುತ್ತೆ ಅಂತ ತುಂಬ ದಿನದಿಂದ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ. ಫೈನಲಿ ನನ್ನ ಕೈ ಸೇರ್ತು. ಆಮೇಲೆ ಏನು ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು, ಇದು ಏನಕ್ಕೆ ಯೂಸು, ಇದರ ಇಂಪಾರ್ಟೆನ್ಸ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆಮೇಲೆ ನಾನು ಯಾವ ಥರ ಇದನ್ನು ಅಪ್ಲೈ ಮಾಡಿದೆ, ಅಂದರೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರೋದಕ್ಕೆ ಹೇಗೆ ಅಪ್ಲೈ ಮಾಡಿದೆ, ಜೊತೆಗೆ ನನಗೆ ಎಷ್ಟು ದಿನದಲ್ಲಿ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ನನ್ನ ಕೈ ಸೇರ್ತು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ರೆಡಿ ಯೂಟ್ಯೂಬ್ ಚಾನೆಲ್ ಇರುವವರಿಗೆ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಏನು, ಇದರದ್ದು ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಿರುತ್ತೆ. ಅಂದರೆ ನನ್ನ ವ್ಯೂವರ್ಸ್ ಎಲ್ಲರೂ ಯೂಟ್ಯೂಬರ್ಸ್ ಆಗಿರಲ್ಲ. ತುಂಬ ಜನ ಯೂಟ್ಯೂಬ್ ಚಾನೆಲ್ ಇಲ್ಲದೆ ಇರೋರು ಕೂಡ ನಮ್ಮ ಒಂದು ವಿಡಿಯೋಸನ್ನು ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಇದನ್ನು ಕ್ಲಾರಿಫೈ ಮಾಡ್ತಾ ಇರೋದು. ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ನಮ್ಮ ಕೈ ಸೇರ್ತು ಅಂದರೆ ಆಫಿಷಿಯಲಿ ನಾವು ಕೂಡ ಯೂಟ್ಯೂಬರ್ ಆದ ಹಾಗೆ, ಜೊತೆಗೆ ನಮಗೆ ಅರ್ನಿಂಗ್ಸಿಗೆ ಗ್ರೀನ್ ಸಿಗ್ನಲ್ ಸಿಗ್ದ ಹಾಗೆ. ನಾನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನಿಗೆ ಮಾರ್ಚ್ 15ಕ್ಕೆ ಅಪ್ಲೈ ಮಾಡಿದ್ದು. ಅಲ್ಲಿ ನಮ್ಮದು ಒಂದು ಅಡ್ರೆಸ್ಸನ್ನು ಹಾಕ್ಕೋಬೇಕು. ಸೊ ನನಗೆ ಮಾರ್ಚ್ 16ಕ್ಕೆ ಮೇಲ್ ಬಂತು, ನಿಮ್ಮದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ, ನೆಕ್ಸ್ಟ್ ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ನಾವು ಕಳಿಸ್ಕೊಡ್ತೀವಿ ಅಂತ. ಇವತ್ತು ಶನಿವಾರ ನನಗೆ ಮಧ್ಯಾಹ್ನ ಸಿಕ್ಬಿಡ್ತು. ನಾನು ಅಂದ್ಕೊಂಡಿದ್ದು ಮಂಗಳವಾರ ಇಲ್ಲ ಬುಧವಾರ ಸಿಕ್ಬಿಡ್ಬೋದು ಅಂತ. ಬಟ್ ನಂಗೆ ಅದಕ್ಕಿಂತ ಮುಂಚೆನೇ ನಾನು ಏನೋ ಥಿಂಕ್ ಮಾಡಿದ್ದಕ್ಕಿಂತ ಮುಂಚೆನೇ ನನ್ನ ಕೈ ಸೇರ್ತು. ಇವತ್ತಂತೂ ನನಗೆ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಹೇಳಿರೋದೇ ನನ್ನ ಅಕ್ಕ ಮತ್ತು ತಂಗಿಗೆ ಕಾನ್ಫರೆನ್ಸ್ ಕಾಲ್ ಮಾಡಿ ಹೇಳಿದ್ದೆ. ಏನಕ್ಕೆ ಅಂದರೆ ಅವ್ರು ನನಗೆ ಒಂದು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಫಸ್ಟ್ ಹೇಳೋಣ ಅಂತ ಅವ್ರಿಗೆ ಕಾಲ್ ಮಾಡಿದ್ದೆ. ನೆಕ್ಸ್ಟ್ ನನ್ನ ಮಗನಿಗೂ ಅಷ್ಟೇ, ತುಂಬ ದಿವಸದಿಂದ ಅವನು ಕೂಡ ವೆಯ್ಟ್ ಮಾಡ್ತಾ ಇದ್ದ. ಸೊ ಅವನಿಗೆ ಇವಾಗ ಎಕ್ಸಾಮ್ ಟೈಮಲ್ಲಿ ಮಧ್ಯಾಹ್ನನೇ ಬರ್ತಾನೆ. ನಾನು ಅವನನ್ನು ಡೈಲಿ ಮಧ್ಯಾಹ್ನ ಪಿಕಪ್ ಮಾಡೋದಕ್ಕೆ ಮೇನ್ ರೋಡ್ಗೆ ಹೋಗ್ತೀನಿ. ಸೊ ನಾನು ಅಲ್ಲಿ ಅವನನ್ನು ಪಿಕಪ್ ಮಾಡುವಾಗಲೇ ಇದನ್ನು ತಗೊಂಡೋಗಿ ತೋರಿಸಿದೆ. ತುಂಬ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವನಿಗೂ ಕೂಡ. ಏನಕ್ಕೆ ಅಂದರೆ ನಾನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಮೇನ್ ರೀಸನ್ನೇ ಅವನು. ಸೊ ಅದಕ್ಕೆ ಅವನಿಗೂ ಹೇಳೋಣ ಅಂತ ಫಸ್ಟ್ ಅಂದ್ಕೊಂಡಿದ್ದು. ಅದಾದಮೇಲೆ ನಾನು ಆವಾಗಲೇ ಮಧ್ಯಾಹ್ನನೇ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದು. ಸೊ ಕೆಲವೊಂದು ರೀಸನಿಂದ ನನಗೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಯಿತು. ಸೊ ನೈಟ್ ಆದರೂ ವಿಡಿಯೋ ಮಾಡಲೇಬೇಕು, ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ಅಂದ್ಕೊಂಡು ಇವಾಗ ನೈಟ್ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಈ ಎಲ್ಲ ಖುಷಿಗೆ ಕಾರಣ ನಿಮ್ಮ ಪ್ರೀತಿ ಮತ್ತು ಸಪೋರ್ಟಿಂದ. ಇದೇ ಥರ ನನ್ನ ಮೇಲೆ, ನನ್ನ ಚಾನೆಲ್ ಮೇಲೆ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದಿಷ್ಟು ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋವನ್ನು, ಕಂಟೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮಗಂದು ಎಕ್ಸಾಮ್ ಇರೋದ್ರಿಂದ ನನಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ ವಿಡಿಯೋಸನ್ನು ಮಾಡಿ ಎಡಿಟ್ ಮಾಡಿ ಹಾಕ್ಕೊಳ್ಳೋದಕ್ಕೆ. ಮಂಗಳವಾರದಷ್ಟೊತ್ತಿಗೆ ಮಗನಿಗೆ ಎಕ್ಸಾಮ್ ಕೂಡ ಮುಗಿಯುತ್ತೆ. ಸೊ ಆಮೇಲೆ ನಾನು ಕೂಡ ಫ್ರೀ ಆಗ್ತೀನಿ. ಒಂದು ಕನ್ಸಿಸ್ಟೆನ್ಸಿಯಾಗಿ ನಾನು ಕೂಡ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಜೊತೆಗೆ 4000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಬೇಕು. ಆಮೇಲೆ $10 ನಮ್ಮ ಒಂದು ಅಕೌಂಟಲ್ಲಿ ಕಂಪ್ಲೀಟ್ ಆಗಬೇಕು. ಆವಾಗ ನಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಓಪನ್ ಆಗುತ್ತೆ, ಅಂದರೆ ಅಪ್ಲೈ ಮಾಡೋದಕ್ಕೆ ಓಪನ್ ಆಗುತ್ತೆ. ಆವಾಗ ನಾವು ಅದರಲ್ಲಿ ನಮ್ಮ ಅಡ್ರೆಸ್ಸನ್ನು ಫಿಲ್ ಮಾಡಿ ಮೇಲ್ ಮಾಡಬೇಕು. ಸೊ ಆವಾಗ ಅವರು ಅದನ್ನು ವೆರಿಫೈ ಮಾಡಿ ನಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನನ್ನು ಕಳಿಸ್ಬಿಡ್ತಾರೆ. ಸೊ ನಾವು ಅಲ್ಲಿ ಕರೆಕ್ಟಾಗಿ ನಾವು ಅಡ್ರೆಸ್ಸನ್ನು ಕೊಟ್ಬಿಡ್ಬೇಕು. ಪೋಸ್ಟ್ ಆಫೀಸಲ್ಲಿ ಇದು ಬರುತ್ತೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು. ಅಲ್ಲಿ ನಮ್ಮದು ಸೈನ್ ಹಾಕಿನೇ ತಗೊಳ್ಳೋದು. ಅಂದರೆ ಯಾರ ಹೆಸರಲ್ಲಿ ನಾವು ಗೂಗಲ್ ಆ್ಯಡ್ಸೆನ್ಸಿಗೆ ಅಡ್ರೆಸ್ ಕೊಡ್ತೀವಲ್ಲ ಅವರ ಹೆಸರಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರೋದು. ಅಲ್ಲಿ ನಾವು ಸೈನ್ ಹಾಕಿ ತಗೋಬೇಕಾಗತ್ತೆ. ಸೊ ಇದು ಈ ಒಂದು ಗೂಗಲ್
ಆಡ್ಸೆನ್ಸ್ ಪಿನ್ ಬಂದ ಮೇಲೆ ಇದರ ಒಳಗಡೆ 4 ಇಲ್ಲ 6, ನನಗೆ ಅದರ ಬಗ್ಗೆ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ, ಡಿಜಿಟಿಂದು ಪಿನ್ ಇರುತ್ತೆ. ಸೊ ಅದನ್ನು ನಾವು ಗೂಗಲ್ ಆಡ್ಸೆನ್ಸಿಗೆ ಅಪ್ಲೈ ಮಾಡಬೇಕು. ಆವಾಗ ನಮಗೆ ನಮ್ಮದು ಬ್ಯಾಂಕ್ ವೆರಿಫಿಕೇಷನು, ಬ್ಯಾಂಕ್ ಅಕೌಂಟು ಇದೆಲ್ಲ ಕೇಳುತ್ತೆ. ಅಲ್ಲಿ ನಾವು ಕರೆಕ್ಟಾಗಿ ಫಿಲ್ ಮಾಡಬೇಕು. ಗೂಗಲ್ ಆಡ್ಸೆನ್ಸ್ ಪಿನ್ನು ನಮ್ಮದು ಬ್ಯಾಂಕ್ ವೆರಿಫಿಕೇಷನ್ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಮಗೊಂದು ಪ್ರತಿ ವಿಡಿಯೋಕ್ಕೆ ಇಷ್ಟು ಅರ್ನಿಂಗ್ಸ್ ಅಂತ ಬರುತ್ತೆ. ಈ ಗೂಗಲ್ ಆಡ್ಸೆನ್ಸ್ ಪಿನ್ನು ನಾವು ಹಾಕಿದ ಕೂಡಲೇ ನಮಗೆ ಅರ್ನಿಂಗ್ಸ್ ಬರಲ್ಲ. ನಮ್ಮ ಒಂದು ಚಾನಲಲ್ಲಿ ಪ್ರತಿ ತಿಂಗಳು $100 ಕಂಪ್ಲೀಟ್ ಆಗಬೇಕು. ಈ $100 ನಾವು ಯಾವ ಥರ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕ್ತೀವಿ, ನಮಗೆ ಯಾವ ಥರ ವ್ಯೂಸ್ ಬರುತ್ತೆ, ಆಮೇಲೆ ನಮ್ಮ ಆ ವಿಡಿಯೋದಲ್ಲಿ ಎಷ್ಟು ಆ್ಯಡ್ಸ್ ಯಾವ ಥರ ರನ್ ಆಗುತ್ತೆ ಅದರ ಮೇಲೆ ನಮಗೆ $1 ಕಂಪ್ಲೀಟ್ ಆಗುತ್ತೆ. ಸೊ ಇನ್ ಕೇಸ್ ನಮಗೇನಾದರೂ ಒಂದು ತಿಂಗಳಲ್ಲಿ $100 ಕಂಪ್ಲೀಟ್ ಆಗಿಲ್ಲ ಅಂದರೆ ಆ ತಿಂಗಳು ನಮಗೆ ಅಮೌಂಟ್ ಬರಲ್ಲ, ಪೇಮೆಂಟ್ ಸಿಗಲ್ಲ. ಇನ್ ಕೇಸ್ ನಮಗೇನಾದರೂ $99 ಕಂಪ್ಲೀಟ್ ಆಯಿತು ಅಂತಂದರೆ ಅದು ಈ ತಿಂಗಳು ನಮಗೆ ಅಕೌಂಟಿಗೆ ಬರಲ್ಲ, ನೆಕ್ಸ್ಟ್ ಮಂತಿಗೆ ಅದು ಕ್ಯಾರಿ ಆನ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಮಂತು $150 ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಳ್ಳಿ, ಈ ತಿಂಗಳಿಂದು 99 ಉಳಿದು ಮಿಕ್ಕಿದ್ದು ಸೇರಿಸಿ ಜೊತೆಗೆ 2 ತಿಂಗಳಿಂದು ಒಟ್ಟಿಗೆ ಪೇಮೆಂಟ್ ಮಾಡ್ತಾರೆ. ಅಂದರೆ ನನಗೆ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇರೋವರಿಗೆ ಗೊತ್ತಿರುತ್ತೆ, ನನ್ನ ವ್ಯೂವರ್ಸಿಗೆ ಯೂಟ್ಯೂಬ್ ಚಾನಲ್ ಇಲ್ಲದೆ ಇರೋವರಿಗೆ ನಾನಿದು ಕ್ಲಾರಿಟಿ ಕೊಡ್ತಿರೋದು. ಆಮೇಲೆ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಬರಬೇಕು ಅಂತಂದರೆ ಇದರಲ್ಲಿ ನನ್ನ ಹಾರ್ಡ್ ವರ್ಕಿಂಗ್ ಅಂತೂ ತುಂಬಾ ಇದೆ. ನಿಮಗೆ ಮಿನಿಮಮ್ ನಾವು 8 ಮಿನಿಟ್ಸ್ ಒಂದು ವಿಡಿಯೋ ಕೊಡಬೇಕು ಅಂತಂದರೆ ಆ ವಿಡಿಯೋದ ಹಿಂದೆ ಎಷ್ಟೋ ಸರ್ಕಸ್ ಮಾಡಿದ್ದು ಇದೆ, ಎಷ್ಟೊಂದು ಹಾರ್ಡ್ ವರ್ಕಿಂಗ್ ಇದೆ, ಎಷ್ಟೊಂದು ಸ್ಟ್ರಗಲ್ ಕೂಡ ಮಾಡಿದ್ದೀನಿ. ಕೆಲವೊಂದು ವಿಡಿಯೋಸ್ ಮಾಡಬೇಕಿದ್ರೆ ಶೂಟ್ ಮಾಡಬೇಕಿದ್ರೆ ಕರೆಕ್ಟ್ ಆಗಿರಲ್ಲ, ಶೂಟ್ ಮಾಡಿರೋದು ಇಲ್ಲ ವಾಯ್ಸ್ ಓವರ್ ಕೊಟ್ಟಿರೋದು ಸರಿಯಾಗಲ್ಲ, ಅದನ್ನು ನಾನು ರೀಶೂಟ್ ಮಾಡಿದ್ದು ಇದೆ. ಅಂದರೆ ಮನೆ ಫುಲ್ ಸೈಲೆಂಟ್ ಇರಬೇಕಿದ್ರೆ ನಾನು ವಾಯ್ಸ್ ಓವರ್ ಕೊಡ್ತೀನಿ, ಇಲ್ಲಾಂದರೆ ಜಾಸ್ತಿ ನಾನು ತೋಟಕ್ಕೆ ಹೋಗಿಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದು ಇದೆ. ಡೇ ಟೈಮಲ್ಲಿ ನಾನು ವಾಯ್ಸ್ ಓವರ್ ಕೊಡೋದು ಅಂತಂದರೆ ಹೆಚ್ಚಾಗಿ ನಾನು ತೋಟಕ್ಕೆ ಹೋಗಿ ವಾಯ್ಸ್ ಓವರ್ ಕೊಡ್ತೀನಿ. ನೆಕ್ಸ್ಟ್ ನಾನು ಯೂಟ್ಯೂಬ್ ಚಾನೆಲ್ಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನ್ನ ಪರ್ಸನಲ್ ಲೈಫನ್ನು ನಾನು ಯಾವತ್ತೂ ನೆಗ್ಲೆಕ್ಟ್ ಮಾಡಿಲ್ಲ. ಪ್ರತಿ ಕೆಲಸವನ್ನ ನಾನು ಯೂಟ್ಯೂಬ್ ಚಾನಲ್ ಇರೋದಕ್ಕಿಂತ ಮುಂಚೆನೇ ನಾನು ಯಾವ ಥರ ಕೆಲಸ ಮಾಡ್ಕೊಂಡಿದ್ದೆ ಅದೇ ಥರ ಇವಾಗಲೂ ಟೈಮ್ ಮ್ಯಾನೇಜ್ ಮಾಡಿಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ನಂದೇನು ಫ್ರೀ ಟೈಮಿಂಗ್ಸ್ ಇದೆಯಲ್ಲ, ಇವಾಗ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ, ಆ ಟೈಮನ್ನು ನಾನು ಯೂಟ್ಯೂಬ್ ಚಾನೆಲ್ನ ಕೆಲಸಕ್ಕೆ ತಗೋತೀನಿ. ಉಳ್ದ ರಾತ್ರಿ ಟೈಮು ಅಂದರೆ ಓವರ್ ನೈಟ್ ಕೂಡ ಆಗೋದಿದೆ. ಈ ಥರ ಯೂಟ್ಯೂಬ್ ಚಾನೆಲನ್ನು ಒಂದು ವಿಡಿಯೋನ ರೆಡಿ ಮಾಡಬೇಕು ಅಂತಿದ್ರೆ ಸೊ ಈ ನನ್ನ ಫ್ರೀ ಟೈಮನ್ನು ಯೂಸ್ ಮಾಡಿಕೊಂಡು ನಾನು ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತಂದರೆ ನನಗೆ ತುಂಬ ಖುಷಿ ಇದೆ. ಹಳ್ಳಿಯಲ್ಲಿ ಇದ್ಕೊಂಡು ನಂತರ ಹೌಸ್ ವೈಫ್ ಹಾಕ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ. ತುಂಬ ಅಂದರೆ ಹಾರ್ಡ್ ವರ್ಕಿಂಗ್ ಮಾಡಲೇಬೇಕು. ನನ್ನ ಹಾರ್ಡ್ ವರ್ಕಿಂಗ್ ಜೊತೆಗೆ ನಿಮ್ಮ ಪ್ರೀತಿ ಸಪೋರ್ಟಿಂದ ನಾನು ಇವತ್ತು ಈ ಗೂಗಲ್ ಆಡ್ಸೆನ್ಸ್ ಪಿನ್ನನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದಲ್ಲದೆ ನಂದು ಚಾನೆಲ್ ಕ್ರಿಯೇಟ್ ಮಾಡುವಾಗಲೇ ಒಂದು ದೊಡ್ಡ ಆಸೆ ಇತ್ತು, ನಾನು ಕೂಡ 1 ವರ್ಷದೊಳಗೆ ಗೂಗಲ್ ಆಡ್ಸೆನ್ಸ್ ಪಿನ್ನು ನನಗೆ ನನ್ನ ಕೈ ಸೇರಬೇಕು ಅಂತ. ಈ ಏಪ್ರಿಲ್ಗೆ ಅಂದರೆ ಏಪ್ರಿಲ್ 23ಕ್ಕೆ ನಾನು ಚಾನೆಲ್ ಕ್ರಿಯೇಟ್ ಮಾಡಿ ಅಂದರೆ ಫಸ್ಟ್ ನಾನು ವಿಡಿಯೋ ಹಾಕಿ 365 ದಿವಸ ಆಯಿತು. ಇನ್ ಕೇಸ್ ನಾನೇನಾದರೂ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನನಗೆ ಏಪ್ರಿಲ್ 23ರಿಂದ ವಾಚ್ ಅವರ್ಸ್ ಲೆಸ್ ಆಗುತ್ತಾ ಹೋಗುತ್ತೆ. ಇದು ನಮಗೆ ದೊಡ್ಡ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅದಾದಮೇಲೆ ಇನ್ನೊಂದು ನಂದೇನಂತಂದರೆ ನೆಕ್ಸ್ಟ್ ಏಪ್ರಿಲಲ್ಲಿ ನನ್ನ ಬರ್ತ್ಡೇ ಕೂಡ ಆಯಿತು. ಅದಕ್ಕಿಂತ ಮುಂಚೆನೇ ನಾನು ಈ ಗೂಗಲ್ ಆಡ್ಸೆನ್ಸ್ ಪಿನ್ನನ್ನು ನನಗೆ ತಗೋಬೇಕು ಅಂತ ತುಂಬ ಅಂದರೆ ತುಂಬ ದೊಡ್ಡ ಕನಸಿತ್ತು. ಇದಕ್ಕಿಂತ ಮುಂಚೆನೇ ನನಗೆ ಗೂಗಲ್ ಆಡ್ಸೆನ್ಸ್ ಪಿನ್ನು ತಗೊಳ್ಬೋದಿತ್ತು. ಮಿಡ್ಲಲ್ಲಿ ನಾನು ಅಕ್ಟೋಬರ್ ಸೆಪ್ಟೆಂಬರ್ ಈ ಮಂತಲ್ಲಿ ನಾನು ಸ್ವಲ್ಪ ಡಿಮೋಟಿವೇಟ್ ಆಗಿ ವಿಡಿಯೋಸನ್ನು ಕೂಡ ಹಾಕೋದು ನಿಲ್ಲಿಸ್ಬಿಟ್ಟೆ. ಆಮೇಲೆ ಪಿಕಪ್ ಆಗಿ ವಾಪಸ್ ಅದೇ ಮೊದಲು ಯಾವ ಥರ ಜೋಶಿನ ನಾನು ಚಾನೆಲ್ ಕ್ರಿಯೇಟ್ ಮಾಡಿದೆಲ್ಲ ಅದೇ ಜೋಶಿಂದ ನಾನು ಕೂಡ ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಬಂದೆ. ಸೊ ನನ್ನ ಕಠಿಣ ಪರಿಶ್ರಮಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನಿವತ್ತು ಗೂಗಲ್ ಆಡ್ಸೆನ್ಸ್ ಪಿನ್ನನ್ನು ತಗೊಂಡಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಆಮೇಲೆ ನಾನು ಯಾವತ್ತೂ
ನನ್ನ ವಿಡಿಯೋದಲ್ಲಿ ಯಾವುದೇ ನಾನು ಸಿಂಪತಿಗೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ, ವಿಡಿಯೋ ಮಾಡಿ ಹಾಕೂ ಇಲ್ಲ. ನಂದೇನು ಕೆಲಸ ಇದೆ, ಹಳ್ಳಿಯಲ್ಲಿ ಇದ್ಕೊಂಡು ನಾನೇನು ಕೆಲಸ ಮಾಡ್ತೀನಿ ಅದರ ಬಗ್ಗೆ ಅಷ್ಟೇ ನಾನು ತೋರಿಸ್ತೀನಿ. ಆಮೇಲೆ ನನಗೆ ಹಳ್ಳಿದು ಪ್ರತಿ ಕೆಲಸ ಇಷ್ಟನೇ, ಪ್ರತಿ ಕುಕ್ಕಿಂಗ್ ಇಷ್ಟನೇ, ನನಗೆ ಎಲ್ಲ ಕೆಲಸನೂ ಇಷ್ಟನೇ. ಸೊ ಆ ಎಲ್ಲ ಕೆಲಸವನ್ನು ನಾನು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಆ ಕೆಲಸವನ್ನು ನಾನು ನಿಮ್ಮ ಜೊತೆ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇರೋದು. ನಾನು ಯಾವುದೇ ನನ್ನ ಕೆಲಸವನ್ನು ನಿಮ್ಮ ಜೊತೆ ಓವರ್ ಆಗಿ ತೋರಿಸಿ ನಾನೆಲ್ಲೂ ಸಿಂಪತಿ ಗಿಡ್ಸ್ಕೊಂಡು ವ್ಯೂಸ್ ತಗೊಂಡಿಲ್ಲ. ನಂದೇನು ಕಠಿಣ ಪರಿಶ್ರಮ ಇದೆಯಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿ ನಿಮಗೂ ಕೂಡ ನನ್ನ ಜೀವನ ಶೈಲಿ ಇಷ್ಟ ಆಗಿ ನೀವು ಕೂಡ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತ ನಾನು ನಂಬ್ಕೊಂಡಿದ್ದೀನಿ. ಇದು ಹೌದು ಅಂತಾದರೆ ನೀವು ಕೂಡ ನನಗೆ ಪ್ರೀತಿಯಿಂದ ಒಂದು ಕಮೆಂಟ್ ಮಾಡಿ, ಅದು ನನಗೆ ತುಂಬ 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 ಮೋಟಿವೇಟ್ ಆಗ್ತೀನಿ. ನೆಕ್ಸ್ಟ್ ನನ್ನ ವಿಡಿಯೋಕ್ಕೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಡೋದಾಗಲಿ, ಒಳ್ಳೆ ಕಂಟೆಂಟ್ ಕೊಡೋದಕ್ಕಾಗಲಿ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾನು ಹೇಳಿರುವಂತಹ ಕೆಲವೊಂದು ವಿಡಿಯೋಸು ಪೆಂಡಿಂಗ್ ಇದೆ. Q&A ಏದು ಆನ್ಸರ್ ಮಾಡ್ತೀನಿ ಅಂತ 5 ದಿವಸದಲ್ಲಿ ಅಂತ ಹೇಳಿದ್ದೆ, ಅದು ಪೆಂಡಿಂಗ್ ಇದೆ. ಸೊ ಕೆಲವೊಂದು ಕನ್ಫ್ಯೂಷನ್ ಇತ್ತು ನನ್ನ ಮೈಂಡಲ್ಲಿ, ಸೊ ಅದನ್ನು ಕ್ಲಾರಿಟಿ ಮಾಡಿಕೊಂಡು ಅದರ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು ನನಗೆ. ಸೊ ಇವಳೇನು ಮಾತು ಕೊಟ್ಟು ಇನ್ನು ವಿಡಿಯೋ ಮಾಡಿಲ್ಲ ಅಂತ ಅನ್ಕೋಬೇಡಿ, ಅದು ಕೂಡ ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಯೂಟ್ಯೂಬ್ ಚಾನೆಲ್ ಮಾಡೋರಿಗೆ ತುಂಬ ಡಿಮೋಟಿವೇಟ್ ಆಗುವಂತಹ ಸಿಚುವೇಶನ್ ಬರುತ್ತೆ, ಆ ಥರ ಪ್ರಸಂಗ ಕೂಡ ಬರ್ಬೋದು, ನನಗೂ ಬಂದಿತ್ತು. ಸೊ ಅದೆಲ್ಲವನ್ನು ಮೆಟ್ಟಿನಿ ನಮ್ಮ ಒಂದು ಕೆಲಸದ ಕಡೆ ನಾವು ಕಾನ್ಸಂಟ್ರೇಟ್ ಆಗಿ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡ್ತು ಅಂತಂದರೆ ನಮಗೆ ನಿಜವಾಗ್ಲೂ ಆ ಒಂದು ಕೆಲಸದಲ್ಲಿ ಸಕ್ಸಸ್ ಸಿಗ್ಬೋದು. ಅದಕ್ಕೆ ಉದಾಹರಣೆ ನಾನೇ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾನು ಆದಷ್ಟು ಬೇಗ ಒಂದು ನಾನೇನಕ್ಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ನಾನು ಯಾವ ಉದ್ದೇಶ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವವರಿಗೆ ಇದು ಮೋಟಿವೇಟ್ ಆಗ್ಬೋದು. ಇಲ್ಲ ಬರೀ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ ಯಾವುದೇ ಒಂದು ಕೆಲಸವನ್ನ ಮಾಡೋರಿಗೂ ಕೂಡ ಇದು ಮೋಟಿವೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡೇ ಇರಲಿಲ್ಲ ನಾನೊಂದು ಹಳ್ಳಿಯಲ್ಲಿ ಇದ್ಕೊಂಡು ಹೌಸ್ ವೈಫ್ ಹಾಕ್ಕೊಂಡು ನಾನು ಕೂಡ ಅರ್ನಿಂಗ್ಸ್ ಮಾಡ್ಬೋದು ಅಂತ. ಫೈನಲಿ ಅದು ಪ್ರೂವ್ ಆಯಿತು. ಇನ್ನೊಂದು ಸ್ವಲ್ಪ ಟೈಮಲ್ಲಿ ಅರ್ನಿಂಗ್ಸ್ ಬಂದಾಗ ನಾನು ಪೇಮೆಂಟ್ ತಗೊಂಡಾಗ ಅದು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅಂದರೆ ನನ್ನ ಅಕೌಂಟಲ್ಲಿ $100 ಕಂಪ್ಲೀಟ್ ಆಗಬೇಕು. ಅದು ಕಂಪ್ಲೀಟ್ ಆಗಿ ನಾನು ಅಮೌಂಟ್ ರಿಸೀವ್ ಆದಮೇಲೆ ಆ ವಿಡಿಯೋ ಕೂಡ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಗೂಗಲ್ ಆಡ್ಸೆನ್ಸ್ ಪಿನ್ ಬರೋದಕ್ಕೆ ನನಗೆ ಮೆಂಬರ್ಶಿಪ್ ತಗೊಂಡು ಎಕ್ಸ್ಟ್ರಾ ಸಪೋರ್ಟ್ ಕೊಟ್ಟ ನಿಮಗೂ ಕೂಡ ತುಂಬ 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 ಧನ್ಯವಾದಗಳು. ಜೊತೆಗೆ ನನ್ನ ಈ ಯೂಟ್ಯೂಬ್ ಜರ್ನಿಯಲ್ಲಿ ನನಗೆ ವಿಡಿಯೋ ಮಾಡೋದಕ್ಕೆ ಅಲ್ಲ ವಾಯ್ಸ್ ಓವರು ಎಡಿಟ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡುವ ನನ್ನ ಅಮ್ಮ ಅಪ್ಪ ಮಗ, ಆಮೇಲೆ ನನ್ನ ಬೆನ್ನೆಲುಬಾಗಿ ನಿಂತಿರುವ ನನ್ನ ಹಸ್ಬೆಂಡ್ಗೆ ತುಂಬ 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 ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಏನಕ್ಕೆಂದರೆ ನಾನು ವಿಡಿಯೋ ಮಾಡಬೇಕಿದ್ರೆ ಇಲ್ಲ ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ವಾಯ್ಸ್ ಓವರ್ ಕೊಡಬೇಕಿದ್ರೆ ನನ್ನ ಪಾಪುವನ್ನು ಅವರೇ ನೋಡ್ಕೋತಾರೆ. ಅವನು ಕೂಡ ಹಾಗೆ ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಸೊ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಿನ್ನೆ ನಾನು ಗೂಗಲ್ ಆಡ್ಸೆನ್ಸ್ನ ವಿಡಿಯೋ ಮಾಡ್ತಾ ಒಂದು ವಿಷಯ ಹೇಳೋದಕ್ಕೆ ಮರ್ತಿದ್ದೆ. ಅಂದರೆ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನನ್ನ ಸಕ್ಸಸ್ಗೆ ಇವರು ಕೂಡ ಮೇನ್ ರೀಸನ್. ಇವರನ್ನು ನಾನು ಮರೆತರೆ, ನಿಜವಾಗ್ಲೂ ಉಪಕಾರ ಮಾಡಿದವರನ್ನು ಮರೆತರೆ ದೇವರು ಕೂಡ ನಮ್ಮನ್ನು ಕ್ಷಮಿಸಲ್ಲ ಅಂತ ನಾನು ಅಂದ್ಕೊಂಡಿರೋದು. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅವ್ರ ಬಗ್ಗೆ ಮಾತಾಡಲೇಬೇಕು ಅಂತ ಇವತ್ತು ಮಧ್ಯಾಹ್ನ, ಆದಿತ್ಯವಾರ ಮಧ್ಯಾಹ್ನ, ಇವತ್ತು ಸಂಜೆನೇ ನಾನು ಈ ವಿಡಿಯೋವನ್ನು ಪೋಸ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಮಧ್ಯಾಹ್ನ ಮನೆಯಲ್ಲೆಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ, ಮೊಬೈಲ್ ತೊಗೊಂಡು ವಿಡಿಯೋ ಮಾಡೋಣ ಅಂತ ತೋಟಕ್ಕೆ ಬಂದಿದ್ದೀನಿ. ಎಸ್, ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಇವರು ಕೂಡ ಸಕ್ಸಸ್ಗೆ ಮೇನ್ ಕಾರಣ ಅಂತ ಹೇಳ್ಬೋದು. ನನ್ನೊಂದು ಕಾನ್ಫಿಡೆಂಟ್ ಲೆವೆಲ್ ತುಂಬ ಕಡಿಮೆ ಇರಬೇಕಿದ್ರೆ ಇವರು ನನಗೆ ಕಾನ್ಫಿಡೆಂಟ್ ಲೆವೆಲ್ ತುಂಬಿ ನಿಮ್ಮ ಕೈಯೆಲ್ಲ ಆಗುತ್ತೆ, ನಾನು ಕೂಡ ನಂಗೆ ಆವಾಗ ನಿಜವಾಗ್ಲೂ ವಾಚ್ ಅವರ್ ತುಂಬ ಕಡಿಮೆ ಇತ್ತು, ನಿಮ್ಮ ಕೈಯಲ್ಲೂ ಆಗುತ್ತೆ ಮಾಡಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಚೆನ್ನಾಗಿ ಟೈಟಲ್ ಕೊಡಿ, ಚೆನ್ನಾಗಿ ಡಿಸ್ಕ್ರಿಪ್ಷನು, ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಕೊಡಿ, ಈ ಥರದ್ದೆಲ್ಲ ಒಂದು ಸಜೆಷನ್ ಕೊಟ್ಟು ಯೂಟ್ಯೂಬ್ನ ಬಗ್ಗೆ ಟಿಪ್ಸ್ ಕೊಟ್ಟು ನನ್ನ ಕಾನ್ಫಿಡೆಂಟ್ ಲೆವೆಲನ್ನು ಮೇಂಟೈನ್ ಮಾಡಿ ನನ್ನನ್ನು ಹುರಿ ತುಂಬಿಸಿದ ನನ್ನ ಬೆಸ್ಟ್ ಫ್ರೆಂಡ್. ಜೊತೆಗೆ ನನಗೆ ಇವರು ಅಚಾನಕ್ಕಾಗಿ ಸಿಕ್ಕಿರೋದು, ನನಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿರುವಂತಹ ಫ್ರೆಂಡ್.
ನಾನು ಅವರನ್ನು ರಮ್ಯಾ ಸಿಸ್ಟರ್ ಅಂತಲೇ ಹೇಳ್ತೀನಿ. ಇವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿರೋದು. ಅವರೇ ಒಂದು ದಿನ ಮೆಸೇಜ್ ಮಾಡಿದರು. ಸೊ ನಾವು ಮಾತಾಡ್ತಾ ಯೂಟ್ಯೂಬ್ ಚಾನೆಲ್ನ ಬಗ್ಗೆ ಟಿಪ್ಸನ್ನು ಈ ಥರ ಶೇರ್ ಮಾಡ್ಕೊಂಡ್ವಿ. ನನ್ನ ಒಂದು ಕಾನ್ಫಿಡೆಂಟ್ ಲೆವೆಲು ತುಂಬ ಕಡಿಮೆ ಇರಬೇಕಿದ್ರೆ ನನಗೆ ಇಲ್ಲ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಸಕ್ಸಸ್ ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಮೈಂಡ್ ಸೆಟ್ಟಿಗೆ ಬಂದಿರಬೇಕಾದ್ರೆ ಇವ್ರು ನಂಗೆ ಸಿಕ್ಕಿದ್ರು. ತುಂಬ ಅಂದರೆ ತುಂಬ ಒಳ್ಳೆಯ ಮನಸ್ಸಿನ ನನ್ನ ಫ್ರೆಂಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಇವಾಗಿನ ಕಾಲದಲ್ಲಿ ಸ್ವತಃ ಅವರೇ ಯೂಟ್ಯೂಬರ್ ಹಾಕ್ಕೊಂಡು ಇನ್ನೊಬ್ಬರ ಯೂಟ್ಯೂಬ್ ಚಾನಲನ್ನು ಗ್ರೋ ಮಾಡೋದಕ್ಕೆ ಒಂದು ಒಳ್ಳೆಯ ಟಿಪ್ಸನ್ನು ಕೊಟ್ಟು ಈ ಥರ ಮಾಡಿ, ಈ ಥರ ಟೈಟಲ್ ಹಾಕಿ, ತಮ್ನೇಲ್ ಚೆನ್ನಾಗಿ ಕೊಡಿ, ವಿಡಿಯೋ ಕನ್ಸಿಸ್ಟೆನ್ಸಿ ಕೊಡಿ, ಈ ಥರ ಡಿಸ್ಕ್ರಿಪ್ಷನ್ ಕೊಡಿ, ಈ ಥರ ಎಲ್ಲ ಯಾರೂ ಗೈಡ್ ಮಾಡಲ್ಲ, ನಿಸ್ವಾರ್ಥ ಮನಸ್ಸಿಂದ ಹೆಲ್ಪ್ ಮಾಡಿದ್ದಾರೆ. ಸೊ ಅವರಿಗಂತೂ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅಂದರೆ ನಂದೊಂದು ತುಂಬ ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಇದ್ದು ನನಗೆ ಇನ್ನು ಈ ಯೂಟ್ಯೂಬ್ ಚಾನಲನ್ನು ನಾನು ಗ್ರೋ ಮಾಡೋದಕ್ಕಾಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದಿದ್ದೆ. ಅದು ಅಲ್ಲದೆ ನಾನು ಅವ್ರ ಜೊತೆ ಹೇಳಿದ್ದೆ, ನನಗೆ ಈ ಏಪ್ರಿಲ್ 23ಗೆ ನಂದು ಯೂಟ್ಯೂಬ್ ಚಾನೆಲ್ ಇದು 365 ಡೇಸ್ ಆಗುತ್ತೆ. ಆಮೇಲೆ ಇದೇ ಏಪ್ರಿಲಲ್ಲಿ ನಂದು ಬರ್ತ್ಡೇ ಕೂಡ ಇದೆ. ಆವಾಗ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ನನ್ನ ಕೈ ಸೇರಬೇಕು ಅಂತ ಅವ್ರ ಜೊತೆ ಒಂದು ನನ್ನ ಕನಸನ್ನು ಹೇಳಿದ್ದೆ. ಆವಾಗ ಅವರು ನನಗಿದು ಸಾಧ್ಯನೇ ಇಲ್ಲ ಅಂತ ಕೂಡ ನಾನು ಅವ್ರ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಬಟ್ ಅವರು ನಿಮ್ಗಾಗುತ್ತೆ, ಹಾರ್ಡ್ ವರ್ಕಿಂಗ್ ಮಾಡಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ಅವ್ರು ನನಗೊಂದು ಹುರಿತುಂಬಿಸಿದ್ದಾರೆ. ಏನಕ್ಕಂದರೆ ಸ್ವತಃ ಅವರೇ ಯೂಟ್ಯೂಬರ್ ಆಗಿ ಇನ್ನೊಬ್ಬರ ಯೂಟ್ಯೂಬ್ ಚಾನೆಲ್ಗೆ ಈ ಥರದ ಟಿಪ್ಸ್ ಕೊಟ್ಟು ಇನ್ನೊಬ್ಬರದ್ದು ಕಾನ್ಫಿಡೆಂಟ್ ಲೆವೆಲನ್ನು ಮೇಂಟೈನ್ ಮಾಡಿ ಒಂದು ಬೆನ್ನು ತಟ್ತಾರಲ್ಲ, ಅದು ಒಳ್ಳೆ ಮನಸ್ಸಿರುವವರಿಗೆ ಮಾತ್ರ ಸಾಧ್ಯ. ಯಾರೇ ಆಗಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ, ಒಂದು ಏನಾದರೂ ಸಾಧನೆ ಮಾಡ್ತೀವಿ ಅಂತ ನಾವು ಹೊರಟ್ರೆ ನಮ್ಮ ಹಿಂದೆ ಮಾತಾಡೋರು, ಟೀಸ್ ಮಾಡೋರು, ಇಲ್ಲ ನಮ್ಮ ಹಿಂದೆ ಆಡ್ಕೊಳ್ಳುವವರು ಸಾಮಾನ್ಯವಾಗಿ ಇದ್ದೇ ಇರ್ತಾರೆ. ಅಂಥದ್ರಲ್ಲಿ ಇವರು ಲಕ್ಷಕ್ಕೊಬ್ಬ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಅವರು ಕೂಡ ಸ್ವತಃ ಯೂಟ್ಯೂಬರ್. ಅವ್ರದ್ದು ನಾನು ಅವರಿಗೆ ಪ್ರಮೋಷನ್ ಟೈಪ್ ಏನು ಅವರ ಹೆಸರನ್ನು ತಗೊಂಡು ನಾನಿಲ್ಲಿ ಹೇಳ್ತಾ ಇಲ್ಲ. ನನಗೆ ಇಂಡಿವಿಜುವಲಿ ಪರ್ಸನಲಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ನನ್ನ ಸಕ್ಸಸ್ಗೆ ಅವರು ಕೂಡ ಕಾರಣ ಆಗಿರೋದ್ರಿಂದ ನಾನು ಅವರ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಒಳ್ಳೊಳ್ಳೆ ವೀಡಿಯೋವನ್ನು, ಕಿಚನ್ ಮೇಕ್ ಓವರ್ ವೀಡಿಯೋ ಮಾಡಿದ್ದಾರೆ, ಕಿಚನ್ ಪ್ರಾಡಕ್ಟ್ಸಿಂದು ವೀಡಿಯೋ ಮಾಡಿದ್ದಾರೆ, ತುಂಬ ಒಳ್ಳೊಳ್ಳೆ ವೀಡಿಯೋವನ್ನು ಕೂಡ ಅವರು ಮಾಡ್ತಾಯಿದ್ದಾರೆ. ಹೋಗಿ ಅವರ ಚಾನಲನ್ನು ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಹಾಗೆ ಒನ್ಸ್ ಅಗೇನ್ ರಮ್ಯಾ ಸಿಸ್ಟರ್ ತುಂಬ ಥ್ಯಾಂಕ್ಸ್. ಬರೀ ಮಾತಲ್ಲಿ ಥ್ಯಾಂಕ್ಸ್ ಹೇಳಿದರೆ ತುಂಬಾ ಕಡಿಮೆ. ಈ ಥರ ಒಂದು ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಇರಬೇಕಿದ್ರೆ ನೀವು ನನಗೆ ಹುರಿದುಂಬಿಸಿ ಈ ಥರ ಒಂದು ಸಕ್ಸಸ್ಗೆ ನೀವು ಕೂಡ ಕಾರಣರಾಗಿದ್ದೀರಿ. ಅದಕ್ಕೋಸ್ಕರ ನಾನು ಪರ್ಸನಲಿ ನಿಮ್ಮ ಬಗ್ಗೆ ಹೇಳಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಬೇರೇನೂ ವೈಯಕ್ತಿಕ ವಿಚಾರ ಏನೂ ಇಲ್ಲ. ನೆಕ್ಸ್ಟ್ ನಾನು ಕೂಡ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡಬೇಕು, ಇನ್ಫಾರ್ಮೇಟಿವ್ ವಿಡಿಯೋಸನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನೆಲನ್ನು ಕೂಡ ತುಂಬ ಎತ್ತರಕ್ಕೆ ತಗೊಂಡೋಗ್ಬೇಕು ಅಂತ ತುಂಬ ಆಸೆ ಇದೆ, ತುಂಬ ಕನಸು ಕೂಡ ಇದೆ. ಸೊ ಇವಾಗ ನಾನು ನಿಮ್ಮ ಎದುರಲ್ಲೇ ಇದನ್ನು ಓಪನ್ ಮಾಡ್ತೀನಿ. ಏನಕ್ಕಂದರೆ ನಿಮ್ಮಿಂದ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ನನ್ನ ಕೈ ಸೇರಿರೋದು. ಇದು ನಾನೇನು ಓವರ್ ಆಗಿ ಆಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಯೂಟ್ಯೂಬ್ ಚಾನೆಲ್ ಇರೋರಿಗೆ ಗೊತ್ತಿರುತ್ತೆ ಇದರಲ್ಲಿ ನಾವು ಎಷ್ಟು ಸ್ಟ್ರಗಲ್ ಇರುತ್ತೆ, ನಮ್ದು ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಅಂತ. ಸೊ ನನಗೆ ತುಂಬ ಖುಷಿಯಾಗಿದೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಇದನ್ನು ನಿಮ್ಮ ಇದರಲ್ಲಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರು ಏನು ತಪ್ಪು ತಿಳಿಯೋಕ್ಕೆ ಹೋಗಬೇಡಿ. ಸರಿ ಬನ್ನಿ, ಇದನ್ನು ನಾವು ಇವಾಗ ಓಪನ್ ಮಾಡೋಣ. ನೋಡಿ ಇಲ್ಲಿ ಆಲ್ರೆಡಿ ಇದೆ ರಿಮೂವ್ ಸೈಡ್ ಎಡ್ಜ್ ಫಸ್ಟ್ ಅಂತ. ಸೊ ಇಲ್ಲಿ ಓಪನ್ ಮಾಡಬೇಕು, ನೆಕ್ಸ್ಟ್ ಇಲ್ಲೇ ಎಡ್ಜಲ್ಲಿ, ನೆಕ್ಸ್ಟ್ ಇಲ್ಲಿ ಕೆಳಗಡೆ. ಸೊ ಇದನ್ನು ಇವಾಗ ನಾವು ಓಪನ್ ಮಾಡೋಣ. ನೆಕ್ಸ್ಟ್ ಇದರಲ್ಲಿ ಎಷ್ಟು ಡಿಜಿಟ್ ಇದೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಇದೆರಡು ಎಡ್ಜ್ ಓಪನ್ ಮಾಡಿ ಆಯಿತು. ನೆಕ್ಸ್ಟ್ ಲಾಸ್ಟ್ ಇಲ್ಲಿ ಕೆಳಗಡೆ ಇದೆ, ಅದನ್ನು ಕೂಡ ಓಪನ್ ಮಾಡ್ಕೊಳ್ಳೋಣ. ಫೈನಲಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನಿಂದು ಕೂಡ ಓಪನ್ ಮಾಡಿದ್ದೀನಿ. ನೋಡೋಣ ಒಳಗಡೆ ಯಾವ ಕೋಡ್ ಇದೆ, ಎಷ್ಟು ಡಿಜಿಟ್ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. 6 ಡಿಜಿಟ್ ಪಿನ್ ಇದೆ.
ಸೊ ತುಂಬ ಖುಷಿ ಆಗ್ತಾ ಇದೆ. ಇದನ್ನು ಯಾವ ಥರ ನಾವು ಈ ಪಿನ್ನನ್ನು ಯಾವ ಥರ ನಾವು ಸಬ್ಮಿಟ್ ಮಾಡೋದು ಕೂಡ ಇನ್ಸ್ಟ್ರಕ್ಷನ್ ಇದೆ. ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್ ಬಂದರೆ ಇದರ ವ್ಯಾಲಿಡಿಟಿ 4 months ಇದೆಯಂತೆ. ಸೊ 4 months ಆದರೂ ನಾವು ಇದನ್ನ ಸಬ್ಮಿಟ್ ಮಾಡದೇ ಇದ್ರೆ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಇಂದು ಇನ್ವ್ಯಾಲಿಡ್ ಆಗುತ್ತೆ ಅಂತೆ. ಬಟ್ ನಾನು ಇವಾಗಲೇ ಇದನ್ನ ಸಬ್ಮಿಟ್ ಮಾಡ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ ಅನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.